ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆಗಿಲ್ಲ, ಹಣ ಬಿಡುಗಡೆ ಆಗಿಲ್ಲ. ಹಾಗೇನೆ ಬೆಂಗಳೂರಿಗೆ ಕಸದ ಸಮಸ್ಯೆ ಯಾವ ರೀತಿ ಬಂದೊದಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಸವೇ ಸಂಗ್ರಹ ಆಗಿದೆ. ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಜನತೆಗೆ ಕಾಂಗ್ರೆಸ್ ದ್ರೋಹ ಬಗೆತಾ ಇದೆ. ಈ ದ್ರೋಹದ ವಿರುದ್ಧ ಜನಾಂದೋಲನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. 1 ವಾರಗಳ ಕಾಲ ರಸ್ತೆ ಗುಂಡಿಗಳನ್ನ ಸರಿ ಮಾಡಿ ನವೆಂಬರ್ 7ರಿಂದ 15ರವರೆಗೆ ಸಹಿ ಸಂಗ್ರಹ ಚಳುವಳಿ ನಡೆಯುತ್ತೆ. ಇದು ಆರ್ ಅಶೋಕ್ ಅವರ ಮಾತು. ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ರಸ್ತೆಗಳು ಅಧೋಗತಿಗೆ ಹೋಗಿರುವಂಥದ್ದು. ಬೆಂಗಳೂರಿನ ಗಾರ್ಬೇಜ್ ಅನ್ನ ಯಾವುದೇ ರೀತಿ ಒಂದು ಪ್ಲಾನ್ ಇಲ್ಲದೆ ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಆಗ್ತಾ ಇದೆ. ಬೆಂಗಳೂರು ಬಿಕಮಿಂಗ್ ಎ ಗಾರ್ಬೇಜ್ ಸಿಟಿ ಆಗೋದು. ನೀವು ಯಾವುದೇ ರಸ್ತೆಯಲ್ಲಿ ಹೋಗಿ, ಯಾವುದೇ ಸಣ್ಣ ಮೈನ್ ಹೈವೇನಲ್ಲ, ಹೈವೇನಲ್ಲಿ ಹೋದ್ರೂ ಫುಲ್ಲು, ಸ್ಟೇಟ್ ಹೈವೇನಲ್ಲಿ ಹೋದ್ರೂ ಫುಲ್ಲು, ಸಣ್ಣ ರಸ್ತೆ ಹೋದ್ರೂ ಎಲ್ಲಾ ರಸ್ತೆಗಳಲ್ಲೂ ಗಾರ್ಬೇಜ್ ಅನ್ನ ಹಾಕಿದ್ದಾರೆ. ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಕಾಂಟ್ರಾಕ್ಟರ್ಗಳೆಲ್ಲ ಆತ್ಮಹತ್ಯೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಇವತ್ತು ನಾವು ಒಂದು ಸಭೆ ಮಾಡಿದ್ದೀರಿ. ನಮ್ಮ ಲೋಕಸಭಾ ಸದಸ್ಯರು, ನಮ್ಮ MLCಗಳು, ನಮ್ಮ MLAಗಳು ಯಾರ್ಯಾರು ಇವತ್ತು ಸಡನ್ ಆಗಿ ಮೀಟಿಂಗ್ ಕರೆದಿದ್ರಿ, ಯಾರ್ಯಾರು ಇವತ್ತು ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದೆಯೋ ಅವರೆಲ್ಲರನ್ನೂ ಮೀಟಿಂಗ್ ಕರೆದಿದ್ರಿ. ಅವರೆಲ್ಲರೂ ಕೂಡ ಬಂದಿದ್ರು. ಬೆಂಗಳೂರು ಜನತೆಗೆ ದ್ರೋಹ ಬಗೆದಿರುವಂಥ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಆಂದೋಲನಗಳನ್ನು ಮಾಡಬೇಕು. ಈ 1 ವಾರಗಳ ಕಾಲ ಈ ಒಂದು ಹಳ್ಳ ಬಿದ್ದಿರೋ ರಸ್ತೆಗಳು ಏನಿದೆ, ಇಲ್ಲಿ ನಾವು ಎಲ್ಲ ಕಡೆ ಇನ್ಸ್ಪೆಕ್ಷನ್ಗಳನ್ನು ಮಾಡ್ತೀರಿ. ನಾವು 1 ವಾರಗಳ ಕಾಲ ಈ ಹಳ್ಳ ಬಿದ್ದ ರಸ್ತೆಗಳನ್ನು ಸರಿ ಮಾಡಿ ಅಂತೇಳಿ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀರಿ. ಒಂದು ಸಹಿ ಸಂಗ್ರಹಣಾ ಚಳವಳಿಯನ್ನು ಮಾಡ್ತಾ ಇದ್ದೀರಿ. ಎಲ್ಲ ಕಡೆ ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀರಿ. 6ರಿಂದ 15ರವರೆಗೂ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ.